ಬಸವನಾಡಿನ ಸಂಪ್ರದಾಯದಂತೆ ಮೊದಲಿಗೆ ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ನಮ್ಮ ವಿಶ್ವಗುರು ಬಸವಣ್ಣನವರ ವಚನಗಳ ಒಂದು ಸುದೀರ್ಘವಾದ ಆಳವಾದ ವಿಶ್ಲೇಷಣೆ ಮಾಡ್ತಿದ್ದೀವಿ. ಈ ಚರ್ಚೆ ಶುರು ಮಾಡೋಕ್ಕೂ ಮುನ್ನ ದಯವಿಟ್ಟು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೌದು, ಖಂಡಿತ. ನಾವೆಲ್ಲರೂ ಈ ಅದ್ಭುತ ವಿಚಾರಗಳನ್ನ ತಿಳ್ಕೋಬೇಕು. ಇವತ್ತು ನಾವು ತಗೊಂಡಿರೋ ವಚನ ತುಂಬಾ ವಿಶೇಷವಾಗಿದೆ. ನಾನು ಒಮ್ಮೆ ಅದನ್ನು ಪೂರ್ತಿಯಾಗಿ ಓದ್ಬಿಡ್ತೀನಿ. ಕಂಡ ಭಕ್ತರಿಗೆ ಕೈನುಗಿಯುವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯನಂತದಲ್ಲದೊಲ್ಲನಯ್ಯ. ಇದು ಕೇಳೋಕೆ ಎಷ್ಟು ಸರಳವಾಗಿದೆ ಅಲ್ವಾ? ಅದೇ, ಕೇಳೋಕ್ ಸರಳ ಆದ್ರೆ ಇದರ ಅರ್ಥ ತುಂಬಾ ಆಳವಾಗಿದೆ. ಅಂದ್ರೆ ಈಗ ದೇವರನ್ನ ಒಲಿಸ್ಕೊಳ್ಳೋಕೆ ದೊಡ್ಡ ಮಟ್ಟದ ಪೂಜೆಗಳೇ ಬೇಕಾ ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವಾ? ಖಂಡಿತ. ಆ ಕಾಲದ ಧಾರ್ಮಿಕ ವ್ಯವಸ್ಥೆ ನೋಡಿದ್ರೆ ಇದರ ಹಿಂದಿನ ಆಳ ನಮ್ಗೆ ಸಿಗುತ್ತೆ. ಅಂದ್ರೆ ಆಗ ಭಕ್ತಿ ಅನ್ನೋದು ಬರೀ ಪುರೋಹಿತರಿಗೆ ಅಥವಾ ದೊಡ್ಡ ದೊಡ್ಡ ಗುಡಿಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಸಾಮಾನ್ಯ ಜನರಿಗೆ ಅಲ್ಲಿ ಜಾಗ ಇರ್ಲಿಲ್ಲ. ಅದೇ, ಸಾಮಾನ್ಯ ಜನರಿಗೆ ಮುಕ್ತ ಅವಕಾಶ ಇರ್ಲಿಲ್ಲ. ಆ ಇಡೀ ವ್ಯವಸ್ಥೆನ ಮುರಿಯೋಕೆ ಬಸವಣ್ಣನವರು ಕಂಡ ಭಕ್ತರಿಗೆ ಕೈ ಮುಗಿಯೋವಾತನೇ ಭಕ್ತ ಅಂತ ಹೇಳ್ತಾರೆ. ಅಂದ್ರೆ ಬರೀ ಕಲ್ಲಿನ ದೇವರಿಗೆ ಅಭಿಷೇಕ ಮಾಡೋದಲ್ಲ, ನಮ್ಮೆದುರಿಗೆ ಬರೋ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನ ಕಂಡು ಗೌರವಿಸಬೇಕು ಅನ್ನೋದು. ಹೌದು, ಮನುಷ್ಯನಿಗೆ ಕೈ ಮುಗಿಯೋದೇ ನಿಜವಾದ ಭಕ್ತಿ ಅಂತ ಭಕ್ತಿಯ ವ್ಯಾಖ್ಯಾನನೇ ಬದಲಾಯಿಸ್ತಿದ್ದಾರೆ. ಅಂದ್ರೆ ದೇವಸ್ಥಾನದ ಒಳಗಡೆ ನಡೆಯೋ ಆಚರಣೆನ ನೇರವಾಗಿ ಬೀದಿಗೆ ತರುತ್ತಿದ್ದಾರೆ, ಸಾಮಾನ್ಯರ ಬದುಕಿಗೆ ತರುತ್ತಿದ್ದಾರೆ ಅಂತಾಯ್ತು. ನಿಜ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ನೋಡಿ, ಮುಂಜಾನೆ ರೈತರು ಹೊಲಕ್ಕೆ ಹೋಗುವಾಗ ದಾರಿಯಲ್ಲಿ ಸಿಗೋ ಪ್ರತಿಯೊಬ್ಬರಿಗೂ ನಗು ನುಗ್ತಾ ಏನ್ರಪ್ಪ ಆರಾಮಾಗಿದ್ದೀರಾ ಅಂತ ಎರಡು ಕೈ ಮುಗಿದು ಮಾತಾಡಿಸ್ತಾರಲ್ವಾ? ಆ ದೃಶ್ಯನೇ ತುಂಬಾ ಸುಂದರ. ಅವರೆಷ್ಟೇ ಬಡವರಾಗಿರ್ಲಿ ಆ ಗೌರವ ಕೊಡ್ತಾರೆ. ಅದೇ ನೈಜ ಭಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೋದಾ? ಖಂಡಿತ ಮಾಡ್ಕೋಬೋದು. ಯಾಕಂದ್ರೆ ಗುಡಿಲಿ ಮಾಡೋ ಆ ಕೃತಕ ಪ್ರದರ್ಶನಕ್ಕಿಂತ ದಾರಿಯಲ್ಲಿ ಸಿಗೋ ಜೀವಕ್ಕೆ ಯಾವುದೇ ಅಹಂಕಾರ ಇಲ್ಲದೆ ಕೈ ಮುಗಿಯೋದಿದೆಯಲ್ಲ, ಅದು ಆಂತರಿಕ ಶುದ್ಧಿನ ತೋರಿಸುತ್ತೆ. ವಾವ್, ಆಂತರಿಕ ಶುದ್ಧಿ, ಭಕ್ತಿ. ದೈನಂದಿನ ಬದುಕಿನ ಇಂಥ ಸಣ್ಣ ವಿಚಾರಗಳು ಎಷ್ಟು ಆಳವಾಗಿರುತ್ತಲ್ವಾ? ಇಂಥ ಅದ್ಭುತವಾದ ಚರ್ಚೆನ ಹೀಗೆ ಮುಂದುವರಿಸೋಣ. ಆದರೆ ಅದರ ಮಧ್ಯೆ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ನೀಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ತೀನಿ. ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಈ ವಚನದಲ್ಲಿ ಮೃದುವಚನವೇ ಜಪ ಮತ್ತು ತಪ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಆದ್ರೆ ದಿನನಿತ್ಯ ನಾವು 10 ಬಗೆಯ ಜನರನ್ನು ಎದುರಿಸೋದು ತುಂಬಾ ಕಷ್ಟದ ಕೆಲಸ. ಅದರ ಬದಲು ಸುಮ್ಮನೆ ಯಾವುದಾದ್ರೂ ಕಾಡಿಗೆ ಹೋಗಿ ಕಣ್ಮುಚ್ಚಿ ಮೌನವರಿ ಕೂರೋದು ಎಷ್ಟು ಸುಲಭ ಅಲ್ವಾ? ಬರೀ ಮೃದುವಾಗಿ ಮಾತಾಡೋದು ಆ ಕಠಿಣವಾದ ತಪಸ್ಸಿಗೆ ಹೇಗೆ ಸಮ ಆಗತ್ತೆ? ಅಲ್ಲೇ ಇರೋದು ಅಸಲಿ ಗುಟ್ಟು. ಏನಂದ್ರೆ ಕಾಡಿನಲ್ಲಿ ಒಬ್ರೇ ಕೂತು ಧ್ಯಾನ ಮಾಡೋದು ತುಂಬಾ ಸುಲಭ. ಯಾಕಂದ್ರೆ ಅಲ್ಲಿ ಕೋಪನ ಕೆರಳಿಸೋರು ಯಾರೂ ಇರಲ್ಲ. ಹೌದು, ತಾಳ್ಮೆ ಪರೀಕ್ಷೆ ಮಾಡೋರು ಯಾರೂ ಇರಲ್ಲ. ಅದೇ, ಆದ್ರೆ ಸಮಾಜದಲ್ಲಿ ಅಥವಾ ಹಳ್ಳಿಯಲ್ಲಿ ಅಕ್ಕಪಕ್ಕದವರ ಜೊತೆ ಇಲ್ಲ ಹೊಲದಲ್ಲಿ ದನಕರಗಳ ಜೊತೆ ಮನೆಯವರ ಜೊತೆ ಕೆಲಸ ಮಾಡುವಾಗ ಆಯಾಸ ಆಗುತ್ತೆ, ಸಿಟ್ಟು ಬರುತ್ತೆ, ಖಂಡಿತ ಕೋಪ ಬರುತ್ತೆ. ಆ ಕೋಪದ ನಡುವೆಯೂ ನಾವು ಪ್ರೀತಿಯಿಂದ ಮೃದುವಾಗಿ ಮಾತಾಡ್ತೀವಲ್ಲ, ಅದು ನಿಜವಾದ ಸವಾಲು. ಕಠೋರವಾಗಿ ಮಾತಾಡಿ ಬೇರೆಯವರ ಮನಸ್ಸು ನೋಯಿಸಿ ಆಮೇಲೆ ಸಾವಿರಾರು ಬಾರಿ ಮಂತ್ರ ಜಪಿಸಿದ್ರೆ ಅದರಿಂದೇನೂ ಪ್ರಯೋಜನ ಇಲ್ಲ. ಈಗ ವಿಷಯ ಸ್ಪಷ್ಟ ಆಗ್ತಿದೆ. ಅಂದ್ರೆ ಮನುಷ್ಯರ ನಡುವೆ ಘರ್ಷಣೆಗಳು ಇದ್ರೂ ವಿನಯ ಉಳಿಸ್ಕೊಳ್ಳೋದೇ ಅತಿ ದೊಡ್ಡ ತಪಸ್ಸು. ನಿಖರವಾಗಿ. ಅದಕ್ಕೆ ಸದುವಿನಯ ಸದಾಶಿವನ ಒಲುಮೆಯ ಅಂತ ಹೇಳಿರೋದು. ನಮ್ಮಲ್ಲಿರೋ ಅಹಂಕಾರ ಕರಗಿ ವಿನಯ ಮೂಡಿದಾಗ ಮಾತ್ರ ಶಿವ ಒಲೆಯುತ್ತಾನೆ. ನಿಜ. ಒಳಗಡೆ ದ್ವೇಷ ತುಂಬಿಕೊಂಡು ಹೊರಗಡೆ ಎಷ್ಟೇ ಪೂಜೆ ಮಾಡಿದ್ರೂ ಆ ಭಕ್ತಿನ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ. ಹಾಗಾದ್ರೆ ನೈಜ ಆಧ್ಯಾತ್ಮಿಕತೆ ಇರೋದು ಗುಡಿ ಗುಂಡಾರಗಳಲ್ಲಿ ಅಲ್ಲ, ನಾವು ಪ್ರತಿದಿನ ಬೇರೆಯವರ ಜೊತೆ ಹೇಗೆ ವರ್ತಿಸ್ತೀವಿ, ಎಷ್ಟು ವಿನಯದಿಂದ ಮಾತಾಡ್ತೀವಿ ಅನ್ನೋದ್ರಲ್ಲಿದೆ. ಖಂಡಿತ. ಈ ದೈನಂದಿನ ಬದುಕಿನ ಸಣ್ಣ ಸಣ್ಣ ಪ್ರೀತಿಯ ಮಾತುಗಳೇ ಶಿವನ ಪೂಜೆ ಅನ್ನೋದು ಇವತ್ತಿನ ಈ ಚರ್ಚೆಯ ಮುಖ್ಯ ಸಂದೇಶ. ಇಂತಹ ಅದ್ಭುತವಾದ ವಚನ ವಿಶ್ಲೇಷಣಾ ಸರಣಿಗೆ ಮಾರ್ಗದರ್ಶನ ಮಾಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಹೌದು, ಅವರಿಗೂ ಕೂಡ ಶರಣು ಶರಣಾರ್ಥಿ. ಈ ವಚನ ನಮ್ಮೆಲ್ಲರ ದೈನಂದಿನ ಬದುಕಿಗೆ ಒಂದು ಅತ್ಯುತ್ತಮ ಮಾರ್ಗದರ್ಶಿ. ಕೊನೆಯದಾಗಿ ನಾವೆಲ್ಲರೂ ಒಂದು ವಿಚಾರನ ಯೋಚನೆ ಮಾಡಬೇಕು. ಒಂದು ವೇಳೆ ನಾವಾಡೋ ಪ್ರತಿಯೊಂದು ಮೃದುವಾದ ಮಾತುಗಳೇ ನೇರವಾಗಿ ದೇವರಿಗೆ ತಲುಪೋ ಪ್ರಾರ್ಥನೆಗಳಾಗಿದ್ರೆ, ನಾಳೆಯಿಂದ ಆ ಹಳ್ಳಿಯ ಕಟ್ಟೆಯ ಮೇಲಿನ ಇಲ್ಲ ಹೊಲದ ಬದುವಿನ ಮೇಲಿನ ಮಾತುಕತೆಗಳು ಎಷ್ಟು ಸುಂದರವಾಗಿ ಬದಲಾಗ್ಬೋದು ಅಲ್ವಾ? ಒಮ್ಮೆ ಯೋಚಿಸೋಣ.